ಸಚಿವ ಸಂಪುಟದಲ್ಲಿ ಬರಬೇಕಂತಕ್ಕಂಥದ್ದು ಕೂಗಿದೆ. ಅದು ಯಾರು ಬರಬೇಕು ಯಾರು ಬರಬಾರ್ದು ಅಂತಕ್ಕಂಥದ್ದನ್ನ ನಮ್ಮ ಹೈಕಮಾಂಡು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿರ್ಣಯ ಮಾಡ್ತಾರೆ. ವಿಸ್ತರಣೆ ಆಗುತ್ತೆ ಸರ್, ಯಾವಾಗ ಆಗುತ್ತೆ ಗೊತ್ತಿಲ್ಲ, ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವಾಗುತ್ತೆ ಅಂತಕ್ಕಂಥದ್ದಕ್ಕೆ ನನಗೆ ಉತ್ತರ ಕೊಡಕ್ಕೆ ಬರಲ್ಲ. ಸರ್, ಈಗ ಸಿಎಂ ಸೈಲೆಂಟ್ ಆಗಿರೋದು ನೋಡಿದ್ರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೆಲವು ಸಿಎಂ ಬದಲಾವಣೆ ಚರ್ಚೆಗಳು ಮತ್ತೆ ಮುನ್ನೆಲೆ ಬಂದಿದ್ದಾವೆ. ಏನು ಸಿಎಂ ಏನು ಸೈಲೆಂಟ್ ಆಗಿದ್ದಾರೆ? ಯಾವುದು ಮಾತಾಡ್ತಾ ಇಲ್ಲ ಸರ್. ಏನು ಮಾತಾಡಬೇಕು? ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅದೇ ಹೈಕಮಾಂಡ್ ಯಾವಾಗ ಕ್ಲಿಯರೆನ್ಸ್ ಕೊಡ್ತೈತೆ ಅವಾಗ ಮಾಡ್ತಾರೆ. ದಾವಣಗೆರೆ ಎಲೆಕ್ಷನ್ ವಿಚಾರದಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಎಷ್ಟು ಮಟ್ಟಿಗೆ ಸೂಕ್ತ? ಯಾಕಪ್ಪ ಅಂದ್ರೆ ಕಾಂಗ್ರೆಸ್ಗೆ ಮುಸ್ಲಿಮರ ಬೆನ್ನೆಲುಬು ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಲ್ಲ. ನಮಗೆ ಮುಸ್ಲಿಮರು ಬೆನ್ನೆಲುಬಿದ್ದಾರೆ, ನಿಜ. ಮುಸ್ಲಿಮರು ಬೆನ್ನೆಲುಬಿದ್ದಾರೆ, ಅದ್ರ ಜೊತೆಗೆ ಎಲ್ಲ ಸಮಾಜದ ಮುಖಂಡರುಗಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವೇ ಜಾಸ್ತಿ ಎಲ್ಲ ಸಮಾಜದವರು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಭಾರತ ದೇಶದ ಇತಿಹಾಸವಂತ ನೋಡ್ಕೊಂಡು ಬರ್ರಿ. ಸೊ ಇಟ್ ಇಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಮುಸ್ಲಿಂ ಐಡಿಯಾಲಜಿಕಲಿ ಕಾಂಗ್ರೆಸ್ ಜೊತೆ ಇರೋದ್ರ ಜೊತೆಗೆ ಎಲ್ಲ ವರ್ಗಗಳು, ಎಲ್ಲ ಸಮಾಜದ ಬೇರೆ ಬೇರೆ ಸಮಾಜದ ಎಲ್ಲ ಸಮಾಜದವರು ಕೂಡ ಕಾಂಗ್ರೆಸ್ ಜೊತೆ ಅದೇ ಗಟ್ಟಿಯಾಗಿ ನಿಲ್ಲುವಲ್ಲಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ನಿಲುವು, ಅದು ಒಂದು ಐಡಿಯಾಲಜಿ. ಕಾಂಗ್ರೆಸ್ ಇಟ್ಸ್ ಮೋರ್ ಅಬೌಟ್ ಪಾರ್ಟಿ ಇದ್ರೂ ಕೂಡ ಇಟ್ ರೆಪ್ರೆಸೆಂಟ್ ದ ಐಡಿಯಾಲಜಿ ಆಫ್ ದಿಸ್ ಕಂಟ್ರಿ. ಸಿದ್ದರಾಮಯ್ಯ ಅವರನ್ನ ಕಟ್ಟ ಬೆಂಬಲಿಗರು ಏನು ಸಚಿವರಿದ್ದಾರೆ ಅವ್ರನ್ನ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿ ಒಬ್ಬರು ಅಧಿಕಾರ ಸಭೆ ಮಾಡ್ತಾ ಇದ್ದಾರೆ. ಮುಗಿದ್ಬಿಡಲಿ, ಸಭೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂತಿಮ ನಿರ್ಣಯ ನಡೆತಕ್ಕಂಥದ್ದು ಹೈಕಮಾಂಡಲ್ಲಿ ನಡೀತದೆ. ಸರ್, ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ESI ಕಾರ್ಪೊರೇಷನ್ ಬರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾಗಿದೆ. ತುಕಾರಾಮ್ ಅವರು ಕೂಡ ಮಾತನಾಡಿದ್ದಾರೆ. ನಾವೇನು ಮಾಡಿದ್ದೀವಿ, ಯಾರು ESI ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರಿಗೆ ನಾವು 18ರಿಂದ 20 ಬೇರೆ ಆಸ್ಪತ್ರೆಗಳು ಅಕಾಡೆಮಿಷನ್ ಆಸ್ಪತ್ರೆಗಳು ಇದ್ದಾವೆ. ಅವ್ರಿಗೇನು ತೊಂದರೆ ಆಗೋದಿಲ್ಲ. ಎನಿಬಡಿ ಯೂಸ್ ಐ ಪಿ ಹೋಲ್ಡರ್, ಬಟ್ ಅಲ್ಲಿಂದ ಕ್ಲಿಯರೆನ್ಸ್ ಬರಬೇಕು ನಮಗೆ. ವಿಚ್ ವಿ ಆರ್ ಡೂಯಿಂಗ್, ಬರೆದಿದ್ದೀವಿ, ಲೆಟರ್ ಬರೆದಿದ್ದೀವಿ, ಕನ್ಸರ್ನ್ ಸೆಕ್ರೆಟರಿಗೂ ಕಂಡಿದ್ದೀವಿ, ಕನ್ಸರ್ನ್ ಮಿನಿಸ್ಟರ್ಗೂ ಬರೆದಿದ್ದೇನೆ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಗೂ ಲೆಟರ್ ಬರೆದಿದ್ದಾನೆ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್. ಬಟ್ ತುಕಾರಾಮಿಗೆ ಅಷ್ಟೇ ಅಲ್ಲ. From that, he has insulted our Prime Minister, and of late, recently, he has told hell hole. He has called India as a hell hole. ಅಂದರೆ ನರಕದ ದೇಶ ಅಂತಕ್ಕಂಥ ಅರ್ಥ. Mr. Trump, you are a Mad Max. I know you are a President of America. Doesn't mean that you can speak whatever you want to speak about my country. I really want to condemn the way you are told about my country. I can show you a middle finger also. But from this very particular platform, we stand, India in middle of any political party, we stand unitedly and say, please Trump, go ahead. Next, ಕೇಳಿ ಸರ್. ಇವತ್ತು ನಮ್ಮ ಟ್ರಂಪು ಹುಚ್ಚಾಗಿದ್ದಾರೆ. ಅವ್ರು ಈ ಥರ ಮಾತನಾಡ್ತಕ್ಕಂಥದ್ದು ನಾವು ಖಂಡನೆ ಮಾಡೋದ್ರ ಜೊತೆಗೆ ನಮಗೇನು ಬೇಸರ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿ ಆಗಿರಲಿ ಅಥವಾ BJP ಮುಖಂಡರಾಗಿರಲಿ, ಸರ್ಕಾರದ ಯಾವುದೇ ಸೆಕ್ರೆಟರಿ ಆಗಿರಲಿ ಅಥವಾ ನಮ್ಮ ಫಾರಿನ್ ಸೆಕ್ರೆಟರಿ ಆಗಿರಲಿ, ಮಾತಾಡ್ತಕ್ಕಂಥ ಮಾತನ್ನು ನೋಡಿದ್ರೆ ನಮಗೆ ಮುಜುಗುರ, ನಾಚಿಕೆ ಆಗ್ತಾ ಇದೆ. ಯಾಕೆ BJP ಮುಖಂಡರುಗಳು, ಸಚಿವರುಗಳು ಇದರ ಆಕ್ರೋಶ ಎಲ್ಲೋಗಿದೆ ಅಂತಕ್ಕಂಥದ್ದು ಇವತ್ತು ಎಲ್ಲ ಭಾರತೀಯರು ಕೇಳ್ತಕ್ಕಂಥ ಪ್ರಶ್ನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಫ್ಸ್ಟೈನ್ ಫೈಲಲ್ಲಿ ಹೆಸರಿರೋದ್ರಿಂದ ಸೈಲೆಂಟ್ ಆಗಿದ್ದಾರಂತ ಅಲ್ಲ, ಎಫ್ಸ್ಟೈನ್ ಫೈಲಲ್ಲಿ ಹೆಸರು ಬಂದಿರತಕ್ಕಂಥ ನಿಜ. ಆದರೆ ಕಳೆದ 1.5 ವರ್ಷದಿಂದ ನಮ್ಮ ದೇಶದ ಆಗುಹೋಗುಗಳು, ನಮ್ಮ ದೇಶದ ನಿಲುವು ಅಂದರೆ ಫಾರಿನ್ ಪಾಲಿಸಿ ಅಂತ ಏನು ಹೇಳ್ತೀವಿ, ನಿಲುವಿನಲ್ಲಿ ನಾವು ಸಂಪೂರ್ಣ ಗುಲಾಮರಾಗಿದ್ದೇವೆ. ಸಣ್ಣ ಸಣ್ಣ ದೇಶ, ಶ್ರೀಲಂಕಾ, ಇರಾನ್ ಅಂತಕ್ಕಂಥ ದೇಶ ಅಥವಾ ಯುರೋಪಿಯನ್ ದೇಶಗಳು ಟ್ರಂಪಿಗೆ ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ಅಥವಾ ಅವ್ರ ವಿಚಾರಕ್ಕೆ ಬಂದಾಗ, ಅವ್ರ ದೇಶದ ವಿಚಾರಕ್ಕೆ ಬಂದಾಗ ಅವ್ರ ನಿರ್ಣಯಗಳನ್ನ ತೋಳ್ತಕ್ಕಂಥದ್ದು ನಾವು ಕಾಣ್ತಾನೆ ಇದ್ದೀವಿ. ಆದರೆ ನಮ್ಮ ದೇಶದ ನಿರ್ಣಯಗಳನ್ನು ಟ್ರಂಪ್ ಏನು ಹೇಳ್ತಾನೆ ಹಾಗೆ ಶಿಷ್ಟಾಚಾರವಾಗಿ ಕೈ ಮುಗಿದು ಅತ್ಯಂತ ಭಯದ ವಾತಾವರಣದಿಂದ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಯವರು ಒಪ್ಕೊಳ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಯಾವ BJP ಮುಖಂಡರಾಗಿರಲಿ, ಪ್ರಧಾನಮಂತ್ರಿಯವರು ಸ್ವತಃ ಆಗಿರಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ತಮಿಳ್ನಾಡಿಗೆ ಬಂದರೆ ಬ್ಲ್ಯಾಕ್ ಮೇಕಪ್ ಮಾಡ್ಕೊಳ್ತಾರೆ. ಇದೇ ಪ್ರಧಾನಮಂತ್ರಿಯವರು ತಮಿಳ್ನಾಡಿಗೆ ಬಂದರೆ ಕಪ್ಪು ಮೇಕಪ್ಪು, ಡೆಲ್ಲಿಗೆ ಹೋದರೆ ಮೇಕಪ್ನ ತೆಗೆಯೋದು, ತಮಿಳ್ನಾಡಿಗೆ ಬಂದರೆ ಅದೊಂದು ಧೋತಿ ಹಾಕೊಳ್ಳೋದು, ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋದು. ಇವರಿಗೆ ಬರೀ ಎಲೆಕ್ಷನ್ ಹೈಲು, ಈ ಎಲೆಕ್ಷನ್ ಹುಚ್ಚು ಒಂದು ಬಿಟ್ಟರೆ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೇರೆಯನ್ನು ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಇವತ್ತು ಬೇರೆ ಬೇರೆ ದೇಶಗಳು ಇವತ್ತು ಇರಾನ್ನ ತೊಂದರೆಯಿಂದ ಏನಾಗಿದೆ ಅಂತಕ್ಕಂಥದ್ದು
ಈ ದೇಶ ಅವ್ರವ್ರ ದೇಶಗಳಲ್ಲಿ ಏನು ಮಾಡಬೇಕಂತಕ್ಕಂಥದ್ದು ವಿಚಾರವನ್ನು ಮಾತನಾಡ್ತಾ ಇದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶದ ಬಗ್ಗೆನೂ ಮಾತನಾಡೋಂಗಿಲ್ಲ. ಅದು ಯಾವುದೋ ಮೊನ್ನೆ ವಿಮೆನ್ ಬಿಲ್ಲು ಇವರೇ ಪಾಸ್ ಮಾಡಿರ್ತಕ್ಕಂಥ ವಿಮೆನ್ ಬಿಲ್ಲು 2014ರ ಮ್ಯಾನಿಫೆಸ್ಟೋದಲ್ಲಿ ಇವರು ವಿಮೆನ್ ರಿಸರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ. 2019ನೇ ಮ್ಯಾನಿಫೆಸ್ಟೋದಲ್ಲಿ ವಿಮೆನ್ ರಿಸರ್ವೇಷನ್ ಬಗ್ಗೆ ಇದೇ BJP ಅವರು ಮಾತನಾಡಿದ್ದಾರೆ. 2023ನಲ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಆಗಿದೆ. ಇವತ್ತು ನಿಮಗೆ ಧೈರ್ಯ ಇದ್ದರೆ, ನಿಮಗೆ ಪ್ರಧಾನಮಂತ್ರಿಯವರೇ ನಿಮಗೆ ಧೈರ್ಯ ಇದ್ದು, ನಿಮಗೆ BJP ಅವ್ರಿಗೆ ಧೈರ್ಯ ಇದ್ದರೆ ನಾಳೆನೇ ಇಂಪ್ಲಿಮೆಂಟ್ ಮಾಡಿ. ನೀವು ಅದಕ್ಕೆ ಡಿಲಿಮಿಟೇಷನ್ ಜೊತೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ? ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆ ರೀತಿ ಕಾನೂನು ಆಲ್ರೆಡಿ ಪಾಸ್ ಆಗಿದೆ. ಇವರಿಗೆ ಹೆಣ್ಮಕ್ಕಳಿಗೆ ಆದ್ಯತೆ ಕೊಡಕೂಡದು. ಇವತ್ತು ಉದಾಹರಣೆಗೆ ಹೇಳೋಣ, ಇವತ್ತು ಬೇಡ ಬಿಡಿ, ರಿಸರ್ವೇಷನ್ನೇ ಬೇಡ, ನೀವು ನಾಳೆ ಡಿಕ್ಲೇರ್ ಮಾಡಿರಿ. BJP ಪಾರ್ಟಿ 33% ಕೊಡ್ತೀವಿ ಅಂತ ನೀವು ಡಿಕ್ಲೇರ್ ಮಾಡಿರಿ. ಯಾಕೆ ಮಾಡಬಾರ್ದು? ನೀವು ಹೇಳ್ಬೋದಲ್ವಾ? ಇವತ್ತು ಡಿಲಿಮಿಟೇಷನ್ ಬಿಟ್ಟೇ ಬಿಡೋಣ, BJP ನೀವು ಪ್ರಾರಂಭ ಮಾಡಿರಿ, 33% ಕೊಡ್ರಿ. ಇದು ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಡಿಲಿಮಿಟೇಷನ್ನ ವಿಮೆನ್ ರಿಸರ್ವೇಷನ್ ಬಿಲ್ಲು ಜೊತೆಗೆ ತಂದು ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು BJP ಪಕ್ಷ ಈ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ನಾನು ಓದಿದ್ದೀನಿ, ಯಾಕಂದರೆ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ಅದಿರು ಪರ್ಮಿಟ್ ಇಲ್ಲ ಅಂತಕ್ಕಂಥ ನಾನು ಓದಿರ್ತಕ್ಕಂಥದ್ದು ಎಷ್ಟು ಸರಿ ನನಗೆ ಗೊತ್ತಿಲ್ಲ. ಆಲ್ರೆಡಿ ನಾವು ಮಾತನಾಡಿದ್ದೇವೆ, CM ಹತ್ರ ಮಾತನಾಡಿದ್ದೇವೆ, ಸಚಿವರು ಕೂಡ ಹೇಳಿದ್ದಾರೆ ದಟ್ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ತಾವು 2ನೇ ಬಾರಿ ಕಾರ್ಮಿಕ ಸಚಿವರಾಗಿದ್ದರೆ ಇದುವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇನ್ನು ಅಲ್ಲ ನಿಟ್ಟಿನಲ್ಲಿ ಏನಾದರೂ ವಿಶೇಷ ಅಲ್ಲ, ಕಾರ್ಮಿಕರು ಸಚಿವರು ಅಂದ ತಕ್ಷಣ ಉದ್ಯೋಗ ಕೊಡಿಸ್ಬೇಕಂತಕ್ಕಂಥೆಲ್ಲ ಪ್ರಯತ್ನ ಮಾಡೇ ಮಾಡ್ತೀವಿ. ಈಗ ಓವರಾಲ್ ಉದ್ಯೋಗ ಸಿಗಬೇಕಂತಂದರೆ ಹೊಸದು ಬರಲೇಬೇಕು, ಹೊಸ ಫ್ಯಾಕ್ಟ್ರಿಗಳು ಬರಬೇಕು. ಹಂಗಾಗಿ ಎಲ್ಲ ಓವರ್ಲೋಡ್ ಇದು ಜಿಂದಾಲ್ ಮೇಲೆ ಭಾಳ ಜನ ಅವಲಂಬಿತರಿದ್ದಾರೆ. ಪಕ್ಕ ಸ್ಟೀಲ್ ಪ್ಲಾಂಟ್ಗಳಲ್ಲಿ ಇಲ್ಲಿ ನಮ್ಮ ಬಳ್ಳಾರಿಗೆ, ಸೊಂಡೂರಿಗೆ ಸ್ವಲ್ಪ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಬ್ಬರು ಇಲ್ಲೇ ಕೇಳ್ತಾ ಇದ್ದಾರೆ, ಜಿಂದಾಲಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಮನವಿ ಮಾಡ್ತಕ್ಕಂಥದ್ದು ನೀವು ಕೇಳಿ ಫಸ್ಟು. ಜಿಂದಾಲಲ್ಲಿ ಸಿಕ್ಕಿಲ್ಲ ಅಂತಂದರೆ ನೀವು ಬೆಂಗಳೂರಿಗೆ ಬರ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕಂತಕ್ಕಂಥದ್ದು ಹೇಳಿದ್ದೀನಿ. ಬಟ್ ಸ್ಟಿಲ್ ಲಿಮಿಟೇಷನ್ಸ್ ಇದೆ. ಇವತ್ತು ನಿಮಗೆ ವಾಸ್ತವಾಂಶ ಹೇಳ್ಬೇಕಂತಂದರೆ 93%, 93% ಇನ್ನು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇದ್ದೀವಿ ನಾವು ಸುಮ್ಮನೆ ಏನೋ ಸುಳ್ಳು ಹೇಳಿ ನಾವು ಕೊಡಿಸ್ಬಿಡ್ತೀವಿ ಆಗುತ್ತಂತಕ್ಕಂಥದ್ದು ಸುಳ್ಳಿದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಎ ಡಿಫಿಕಲ್ಟ್ ಟೈಮ್. ಎಂಪ್ಲಾಯ್ಮೆಂಟ್ ಈಸ್ ಆಲ್ವೇಸ್ ಎ ಸ್ಟ್ರಗಲ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ವುಡ್ ಕಂಟಿನ್ಯೂ ಆಲ್ಸೋ. ಬಟ್ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ವಿ ವಿಲ್ ಹಾನೆಸ್ಟ್ಲಿ ಟ್ರೈ ಟು ಗೆಟ್ ನಮ್ಮ ಲೋಕಲೇಟ್ಸ್ಗೆ ಸಿಗಬೇಕನ್ನೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆ ಅಸಮಾಧಾನ ಸರಿಪಡಿಸಿದ್ದೇವೆ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಅಲ್ಲಿ ಹೋದಾಗೆ ನನಗಿರ್ತಕ್ಕಂಥ ಅನುಭವದಲ್ಲಿ ಹೇಳ್ತಕ್ಕಂಥದ್ದು. ಅಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಲೀಡ್ನಲ್ಲಿ ಗೆಲ್ಲುತ್ತಂತ ನನ್ನ ಒಂದು ವಿಚಾರ ಹೇಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸಚಿವ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಎಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಸರ್. ವಿಜಯನಗರಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ, ಬಳ್ಳಾರಿ ಕೊಡ್ತಾ ಇಲ್ಲ, ಸಭೆಗಳಾಗ್ತಾ ಇಲ್ಲ, ಅಧಿಕಾರಿಗಳಿಗೆ ಏನು ಪ್ರಗತಿ ಪರಿಶೀಲನೆ ಮಾಡೋದು ಅವು ಆಗ್ತಾ ಇಲ್ಲ. ನೀವು ಕೇಳ್ತಕ್ಕಂಥ ಪ್ರಶ್ನೆ ಸರಿ ಇದೆ, ಬರ್ತಾ ಇಲ್ಲ ಅಂತಕ್ಕಂಥ ಸರಿ ಇದೆ. ನಾನು ಸಚಿವರಲ್ಲಿ ಕೂಡ ಮಾತನಾಡ್ತೀನಿ, ಅವ್ರು ಬರ್ತಾರೆ, ಬೇಕಿದೆ ಮುಂದೆ ಬರ್ತಾರೆ. ಒಳಮೀಸಲಾತಿ ಬಗ್ಗೆ BJP ಅಸಮಾಧಾನ ವ್ಯಕ್ತಪಡಿಸಿದೆ. ಏನಂತ? ಸರಿಯಾಗಿ ಹಂಚಿಕೆ ಮಾಡಲಿಲ್ಲ ಮತ್ತು ಹೆಚ್ಚಾಗಿತ್ತು ಮೀಸಲಾತಿ ಅಂತ ಇದೆ. 50% ಒಳಗಡೆ ಮೀಸಲಾತಿ ಹಂಚಿಕೆ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ಬೋದು. ಸದನದಲ್ಲಿ 17% ನಾವು ರಿಸರ್ವೇಷನ್ ಬಂದಾಗ ಏನು ನಾವು ಮಾಡಲ್ ಮಾಡಿದ್ವಿ, ಎಲ್ಲ ಸಹಮತಿನೇ ಕೊಟ್ಟಿದ್ದಿಲ್ಲ. ಈಗ ಈ ಒಳ ಮೀಸಲಾತಿ ಆಗಬೇಕಂತಕ್ಕಂಥದ್ದು ಸರ್ಕಾರ ಜೊತೆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಒಂದು ಗೈಡೆನ್ಸ್ ಕೂಡ ಇದೆ. ಸೊ ಎಲ್ಲರೂ ಒಪ್ಕೊಂಡಿದ್ವಿ. ಈಗ ಅವ್ರಿಗೆ ಏನು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಸ್ಪೋಕನ್. CM ಬದಲಾವಣೆ ಆಗ್ತಕ್ಕಂಥದ್ದು, ಬದಲಾವಣೆ ಆಗಬಾರ್ದಕ್ಕಂಥದ್ದು ನಾವು ಯಾರೂ ಮಾತಾಡೋಂಗಿಲ್ಲ. ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.